ಏನು ಶ್ರೀರಾಮ ಆನೆ ತೊಂದರೆ ಕೊಟ್ಟಿರಿದಾಗ ಅದು ನೆನಪಿಗೆ ಬಂದಾಗ ಶ್ರೀರಾಮ ಆನೆ ಹತ್ರ ಫೈಟ್ ಮಾಡ್ತಾನೆ. ಶ್ರೀರಾಮ ಆನೆ ಹತ್ರ ಫೈಟ್ ಮಾಡ್ತಾ ಇರ್ಬೇಕಾರೆ ಈ ಮಾವುತ ಇದನ್ನಲ್ಲ ನಮ್ಮ ಗಣಪತಿ ಅಂದ್ರೆ ಏನ್ ಮಾಡ್ತದೆ, ಗಜೇಂದ್ರ ಬೇಕು ಅಂತಲ್ಲ, ಸೊಂಡ್ಲಲ್ಲಿ ಸ್ವಲ್ಪ ಈಗ ದೂಕುತ್ತೆ. ಅವನಿದ್ದಿದ್ದು ಒಂದು 45 kg, ಗಜೇಂದ್ರ ಇದ್ದಿದ್ದು ಒಂದು 6000 kg. ಅವನು ಅಲ್ಲಿ ಬಿದ್ದನು ಎಳ್ಳೆ ಅಲ್ಲ, ಸತ್ತೋಗ್ತಾನೆ. ಅದೇ ಟೈಮಲ್ಲಿ ಶ್ರೀರಾಮ ಆನೆ ಮೇಲೆ ಗಜೇಂದ್ರ ದಾಳಿ ಮಾಡಿದಾಗ ಶ್ರೀರಾಮ ಆನೆ ಸತ್ತೋಗ್ತದೆ. ಅಲ್ಲಿ ಲೋಕಲ್ ಆನೆಗಳು ಬಂದು ನಮ್ಮ ಗಜೇಂದ್ರನ ಮೇಲೆ ಅಟ್ಯಾಕ್ ಮಾಡ್ತವೆ. ಗಜೇಂದ್ರನ ಎಡಗಣ್ಣಿನ ಮೇಲ್ಗಡೆ ಈಗಲೂ ಕಲೆ ಇದೆ, ನಾನು ನೋಡಿ ಬಂದೆ, ಅಲ್ಲೆಲ್ಲ ಗಾಯ ಆಗಿತ್ತು. ಸರ್, ನಿಮ್ ನೆಚ್ಚಿನ ಗಜೇಂದ್ರ ಹಿಂದ್ಗಡೆ ಎಷ್ಟು ವಯಸ್ಸಾಗಿರ್ಬೋದು? 64-65 ಆಗಿರ್ಬೋದು. ತುಂಬಾ ಆಸೆ ಇತ್ತು ನಿಮಗೆ ನೋಡೋದಕ್ಕೆ. ಅಲ್ಲಿಂದ ಕರ್ಕೊಂಡು ಬರಬೇಕು ಅದನ್ನ. ಸರ್, ಗಜೇಂದ್ರ ನೋಡಿದ್ರ ಏನ್ ಸರ್ ತುಂಬಾ ವಿಶೇಷ ಏನ್ ಅನಿಸ್ತು? ಯಾಕಂದ್ರೆ ಗಜೇಂದ್ರನೊಟ್ಟಿಗೆ ಒಟ್ಟು 30 ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಂತವ್ರು ನೀವು. ಗಜೇಂದ್ರ ಬೂದಿ ಪಡಗದಲ್ಲಿ ಇದ್ದ ಒಬ್ಬಂಟಿಯಾಗಿ ಇವತ್ತು ಗಜೇಂದ್ರ ನೋಡಿದಾಗ ಏನ್ ಅನಿಸ್ತು ಸರ್? ಗಜೇಂದ್ರನ ಇವತ್ತು ನಾನು ನೋಡೋಕ್ಕಾಗಿ ನಿನ್ನೆ ಸಕಲೇಶ್ಪುರದಿಂದ ಬಂದು ಇಲ್ಲಿ ಕುಶಾಲನಗರದ ಫ್ರೆಂಡಿನ ಎಸ್ಟೇಟಲ್ಲಿ ಉಳಿದು ಇವತ್ತು ಬೆಳಿಗ್ಗೆ ಒಂದು 8:30ಗೆ ಬಂದೆ. ಗಜೇಂದ್ರನ ನೋಡಿ ಕೂಡಲೇ ನಮ್ಮ ಕುಟುಂಬದವ್ರು ಯಾರನೋ ಇಲ್ಲ, ನನ್ನ ಭಾರಿ ಸ್ನೇಹಿತ ಒಬ್ಬನ್ನ ಎಷ್ಟೋ ವರ್ಷಗಳ ನಂತರ ನೋಡಿದ ಸಂಭ್ರಮ ಮತ್ತೆ ಖುಷಿ ಆಯ್ತು. ಗಜೇಂದ್ರ ನಾನು ಹಿಂದೆ ಭಾರಿ ಅನ್ಯೋನ್ಯವಾಗಿದ್ದು, ಗಜೇಂದ್ರ ಆನೆ ಮೇಲೆ ಸುಮಾರು 30ಕ್ಕೂ ಹೆಚ್ಚು ಕಾರ್ಯಾಚರಣೆ ಮಾಡಿದ್ದೀನಿ. ಆ ಕಾಲದಲ್ಲಿ ಈ ಕಾಲದ ಹಾಗೆ ಅಲ್ಲ, ಫಾರೆಸ್ಟ್ ಇಲಾಖೆಯ ಸಿಬ್ಬಂದಿಗಳೇ ಕಡಿಮೆ, ಆನೆ ಅಂತ ಅಷ್ಟು ಹೇಳಿದ್ರೆ ಸಾಕು ಹೆದರ ಅಂತ ಜನ. ಆವಾಗ ನಾನು ವೆಂಕಟೇಶ್ ಅಣ್ಣ ನಾನು ಕಾಡೊಳಗೆ ಇಬ್ಬರೇ ನಡ್ಕೊಂಡು ಹೋಗ್ತಿದ್ದು. ಇಂಥ ಸಮಯದಲ್ಲಿ ಗಜೇಂದ್ರನ ಮೇಲೆ ನಾನು ಮಾಮೂಲಿ ಕೂರ್ತಿದ್ದೆ, ವೆಂಕಟೇಶ್ ಅಣ್ಣ ಅಭಿಮನ್ಯು ಮೇಲೆ ಆಗ್ಲಿ ಅರ್ಜುನ್ ಮೇಲೆ ಕೂರ್ತಿದ್ರು. ಅವಾಗಿನ ಕಾರ್ಯಾಚರಣೆನೇ ಆನೆನೇ ಆಗಿರ್ಲಿ, ಗಜೇಂದ್ರ ಕಟ್ಟಿರ್ ಮುಗೀತು, ಆ ಆನೆದ ಆಟ ಮುಗೀತು, ಎಳಕ ಬಂತಂದು ಬಿಸಾಕ್ತಿದ್ದ. ಈ ಗಜೇಂದ್ರ 1979-80ರ ಸಮಯದಲ್ಲಿ ಸ್ವಲ್ಪ ದಿಗ್ಗಜ ಆನೆಗಳನ್ನು ಹಿಡಿತಾರೆ. ದಿಗ್ಗಜ ಆನೆಗಳು ಅಂದ್ರೆ ಕಟ್ಟುಮಸ್ತಾದ ಭಾರಿ ಹೆಸರು ಮಾಡಿದ ಆನೆಗಳು. ಅದು ಹೇಮಾವತಿ ನದಿಯ ಬಲದಂಡೆ ಕೊಡಗು ಬಾರ್ಡರ್ ಆದ್ರೆ, ಹೇಮಾವತಿ ನದಿಯ ಎಡದಂಡೆ ನಮ್ಮ ಸಕಲೇಶ್ಪುರ ಭಾಗ ಆಗುತ್ತೆ. ಅಲ್ಲಿ ಬಲದಂಡೆ ಮತ್ತೆ ಎಡದಂಡೆ ಎರಡು ಕಡೆ ಓಡಾಡ್ಕೊಂಡಿದ್ದು ಕಟ್ಟೆಪುರ ಕಾಡು ಕೊಡಗಿಗೆ ಸೇರಿದೆ. ಅದೇ ಎಡಭಾಗದಲ್ಲಿರೋ ಸುಮಾರು 750ರಿಂದ 1000 ಎಕರೆ ದೊಡ್ಡಬೆಟ್ಟ ಕಾಡು, ಇವೆಲ್ಲವೂ ಆನೆಗಳದ್ದೇ ಆಗಿತ್ತು. ಸುಮಾರು ಲಕ್ಷಾಂತರ ವರ್ಷದ ಹಿಂದೆ ಹೇಮಾವತಿ ನದಿ ಬೆಟ್ಟವನ್ನು ಕೊರೆದು 2 ಭಾಗ ಮಾಡುತ್ತೆ. ಆ ಎಡಭಾಗನೇ ನಮ್ಮ ದೊಡ್ಡಬೆಟ್ಟ ಕಾಡು, ಬಲಭಾಗನೇ ಕಟ್ಟೆಪುರ ಕೊಡಗಿನ ಭಾಗದ ಕಾಡು. ಸುಮಾರು 2000 ಚಿಲ್ಲರೆ ಎಕರೆ ಇದೆ ಕಟ್ಟೆಪುರ. ಅದಕ್ಕೂ ಹೊಂದಿಕೊಂಡಂಗೆ ಇನ್ನೊಂದು ಕಾಡು ಹಂಪಾಪುರ ಅಂತ, ಅದಕ್ಕೆ ಹೊಂದಿಕೊಂಡಂಗೆ ಇನ್ನೊಂದು ಕಾಡು ಉಂಬ್ಳಿ ಬೆಟ್ಟ ಅಂತ. ಈ 3 ಕಾಡುಗಳಲ್ಲಿ ದಿಗ್ಗಜ ಆನೆಗಳು ಕ್ಯಾಂಪ್ ಮಾಡಿರ್ತವೆ. ಆ ಭಾಗದಲ್ಲೆಲ್ಲ ಸುತ್ತೊಡಿತಾ ಇರ್ತವೆ, ಸ್ವಲ್ಪ ಬೆಳೆನಾಶ ಮಾಡ್ತಾ ಇರ್ತವೆ. ಆದ್ರೆ ಮನುಷ್ಯರನ್ನ ಯಾರನ್ನು ಸಾಯಿಸಿರ್ಲಿಲ್ಲ. 1979-80 ಸಮಯದಲ್ಲಿ ಈ ಆನೆಗಳನ್ನ ಹಿಡಿತಾರೆ. ಅದರಲ್ಲಿ ಗಜೇಂದ್ರ, ವಿಕ್ರಮ, ಭರತ, ದ್ರೋಣ ಇರ್ಬೋದು, ಇವೆಲ್ಲ ಸುಮಾರು 7-8 ಆನೆಗಳನ್ನ ಹಿಡಿತಾರೆ. ಆ ಸಮಯದಲ್ಲಿ ಶ್ರೀರಾಮ ಆನೆ ಕುಮ್ಕಿ ಆನೆ ಆಗಿರ್ತದೆ. ಗಜೇಂದ್ರನ ಹಿಡಿದಾಗ ಗಜೇಂದ್ರಿಗೆ ಅದು ಮಾಮೂಲಿ ಒಂದು ಆನೆ ಹಿಡಿದಾಗ ಅವಾಗೆಲ್ಲ ಈ ರೀತಿ ಮೇಲೆ ಎತ್ತಿ ಲಿಫ್ಟ್ ಅಲ್ಲಿ ಇಲ್ಲ ಕ್ರೈನ್ ಅಲ್ಲಿ ಮೇಲೆ ಎತ್ತಿ ಲಾರಿಗೆ ಹಾಕೋದಿರ್ಲಿಲ್ಲ. ಆನೆನ ಹಿಂಭಾಗ ನಿಲ್ಸಿ ಮುಖ ಈ ಕಡೆ ಮಾಡಿ ಬೇರೆ ಆನೆಗಳ ಹತ್ರನ ದೂಗ್ಸಿ ಇಲ್ಲ ಗುದ್ಸಿ ಮುಖ ಎಲ್ಲ ಗಾಯ ಆಗ್ತಿತ್ತು. ಆ ರೀತಿ ಹಿಡಿಯುವಾಗ ಗಜೇಂದ್ರನಿಗೆ ತುಂಬಾ ಹೊಡೆದಿರುತ್ತೆ ಶ್ರೀರಾಮ ಆನೆ ಮೇಲೆ. ಕಾಲಕ್ರಮೇಣ ಎಲ್ಲ ಸುಮಾರು ವರ್ಷದ ಮೇಲೆ ಗಜೇಂದ್ರ ಆನೆಗೆ ಮದ ಬಂದಾಗ ಅದೇ ಕ್ಯಾಂಪಲ್ಲಿ ಶ್ರೀರಾಮ ಆನೆ ಇರ್ತಾನೆ. ಹಳೇದೆಲ್ಲ ಗಜೇಂದ್ರಿಗೆ ನೆನಪಾಗ್ತದೆ. ಅಷ್ಟವರೆಗೂ ಚೆನ್ನಾಗೇ ಇದ್ದು, ಮದ ಬಂದಾಗ ನಮ್ಮ ಹಳ್ಳಿಯಲ್ಲೆಲ್ಲ ಕುಡಿದು ಟೈಟ್ ಆದವರು ಅವ್ರಿಗೆ ಹಳೇದ್ ನೆನಪಾಗಿ ಯಾರ್ಯಾರಿಗೋ ಬೈತಾ ಇರ್ತಾರೆ. ಹಾಗೆ ಈ ಗಜೇಂದ್ರ ಆನೆಗೆ ಅಲ್ಲಿ ಏನು ಶ್ರೀರಾಮ ಆನೆ ತೊಂದರೆ ಕೊಟ್ಟಿರಿದಾಗ ಅದು ನೆನಪಿಗೆ ಬಂದಾಗ ಶ್ರೀರಾಮ ಆನೆ ಹತ್ರ ಫೈಟ್ ಮಾಡ್ತಾನೆ. ಶ್ರೀರಾಮ ಆನೆ ಹತ್ರ ಫೈಟ್ ಮಾಡ್ತಾ ಇರ್ಬೇಕಾರೆ ಗಜೇಂದ್ರ ಆನೆಯ ಮಾವುತ ನಮ್ಮ ಈ ಭಾಗದನು ನಾಗರಹೊಳೆ ತಿತಿಮತಿ ಆ ಭಾಗದ ಗಣಪತಿ ಬಗ್ಗೆ ಒಂದೆರಡು ಮಾತಾಡ್ಬೇಕು. ಗಣಪತಿ ಒಬ್ಬ ಒಳ್ಳೆ ಮಾವುತ, ಆದರೆ ಒಂದೊಂದ್ಸತಿ ಆನೆಯ ಕಾಲಿಗೆ ಅಡ್ಡ ಕೋಲಿಟ್ಟು ಬೆಳಗಿಂದ ಮಧ್ಯಾಹ್ನದವರೆಗೂ ಆನೆ ಮೇಲೆ ಮಲಗ್ತಿದ್ದ. ಅಷ್ಟವರೆಗೂ ಈ ಗಜೇಂದ್ರ ಆನೆ ಪಾಪ ನೀರು ಇಲ್ಲ, ಆಹಾರ ಇಲ್ಲ, ಅಲ್ಲಿ ಈ ಮಾವುತ ಕೆಳಗಿಳಿಲಿ ಅಂತ ಕಾಯ್ತಿದ್ದ. ನಾನು ಬಂದು ಅವನ್ನ ಕೆಳಗಿಳಿಸಿ ಆನೆಗೆ ನೀರು ಫುಡ್ಡು ಎಲ್ಲ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತಿದ್ದೆ ನಾನು. ಸರಿ, ಕೋಲಿಡುತ್ತೆ ಅದಕ್ಕೆ ಕಾಲಿಗೆ? ಆನೆಗಳಿಗೆ ಸಾಕಿದ ಆನೆಗಳಿಗೆ ಮಾವುತ ಅಡ್ಡ ಕೋಲಿಟ್ರೆ ಕಾಲ್ ಮೇಲೆ ಕೋಲಿಟ್ರೆ
ಅದು ಆ ಕೋಲ್ನ ಬೀಳ್ಸೋದಿಲ್ಲ. ಯಾಕೆ ಅಂದರೆ ಅದು ಬೇಕಾದ್ರೆ ಒಂದು ದಿವಸ ಆದರೂ ನಿತ್ಯ ಇರುತ್ತೆ ಹಾಗೆ. ಆಮೇಲೆ ಏನಾಯಿತು, 2 ಆನೆಗಳಿಗೆ ಫೈಟ್ ಆಗ್ತಾ ಇರ್ಬೇಕಾದ್ರೆ ಈ ಮಾವುತ ಇದಾನಲ್ಲ ನಮ್ಮ ಗಣಪತಿ ಅಂದ್ರೆ ಏನು ಮಾಡ್ತದೆ, ಗಜೇಂದ್ರ ಬೇಕು ಅಂತಲ್ಲ, ಸೊಂಡ್ಲಲ್ಲಿ ಸ್ವಲ್ಪ ಈಗ ದೂಕುತ್ತೆ. ಅವನಿದ್ದಿದ್ದು ಒಂದು 45 kg, ಗಜೇಂದ್ರ ಇದ್ದಿದ್ದು ಒಂದು 6000 kg. ಅವನು ಅಲ್ಲಿ ಬಿದ್ದನು ಎಳ್ಳೆ ಅಲ್ಲ, ಸತ್ತೋಗ್ತಾನೆ. ಅದೇ ಟೈಮಲ್ಲಿ ಶ್ರೀರಾಮ ಆನೆ ಮೇಲೆ ಗಜೇಂದ್ರ ದಾಳಿ ಮಾಡಿದಾಗ ಶ್ರೀರಾಮ ಆನೆ ಸತ್ತೋಗ್ತದೆ. ಭೀಕರ ದಾಳಿ ಮಾಡ್ತಾನೆ. ಅಂದರೆ ಗಜೇಂದ್ರ ಏನು ಕಡಿಮೆ ಇರಲಿಲ್ಲ, ಮೈಸೂರು ದಸರಾದ ಪಟ್ಟದ ಆನೆ. ಗಜೇಂದ್ರ ಆನೆಗೆ ಅದು ಎಂಥ ದೈತ್ಯ ಆನೆ ಕಟ್ಟಿದ್ರು ಎಳ್ಕೊಂಡು ಬರ್ತಿದ್ದ. ಆಮೇಲೆ ಗಜೇಂದ್ರ ಅಂತ ಕಟ್ಟುಮಸ್ತಾದ ಗಜೇಂದ್ರ ಸುಮಾರು ಒಂದು 5,500-6,000 kg ಇದ್ದ ಗಜೇಂದ್ರ ಲಾಸ್ಟಿಗೆ ಕ್ಯಾಂಪಿಂದ ಬಿಟ್ಟೋಗ್ತಾನೆ. ಸುಮಾರು ಒಂದು 7-8 ದಿವಸ ಕಾಡಲ್ಲೇ ಇರ್ತಾನೆ. ಆಮೇಲೆ ಹೋಗಿ ಇಲ್ಲಿ ಎಲ್ಲ ಮಾತೃ ಎಲ್ಲ ಕರ್ಕೊಬರ್ತಾರೆ. ಹೋದ್ಮೇಲೆ ಅದಕ್ಕೊಂದು ಕೊಲೆಗಾರ ಅಂತ ಒಂದು ಹಣೆಪಟ್ಟಿ ಕಟ್ತಾರೆ. ಆಮೇಲೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಮೂಲಿಗೆ ಬಿಸಾಕ್ತಾರೆ. ಆಮೇಲೆ ಗಜೇಂದ್ರ ಆನೆನ ಕೇಗುಡಿಗೆ ಹಾಕ್ತಾರೆ. ಕೇಗುಡಿಯಲ್ಲಿ ಯಾರೋ ಪ್ರವಾಸಿಗರನ್ನ ಇದು ಮಾಡಿ ಸಫಾರಿ ಆನೆ ಮಾಡ್ತಾರೆ. ಆ ಸಮಯದಲ್ಲಿ ನಾನು ಸ್ವಲ್ಪ, ಆವಾಗ ಕುಮಾರಣ್ಣ ಚೀಫ್ ಮಿನಿಸ್ಟರ್ ಆಗಿದ್ದರು, ನಾವು ಒಂದು ಸ್ವಲ್ಪ ಎಲ್ಲ ಓಡಾಡಿದ್ವು. ಆ ಸಮಯದಲ್ಲಿ ಸರ್ಕಾರ ಬಿದ್ದೋಯ್ತು. ಆಮೇಲೆ ಮತ್ತೆ ನಮ್ಗೆ ಯಾವುದ್ಯಾವುದೋ ಬೇರೆ ಸರ್ಕಾರ ಬಂತು, ನಮಗೆ ಅಲ್ಲಿ ಆಗಲಿಲ್ಲ. ಹಾಗಾಗಿ ನಮಗೂ ಏನು ಮಾಡೋಕ್ಕಾಗಲಿಲ್ಲ. ಆಮೇಲೆ ಬೂದಿ ಪಡಗಗೆ ಇದರಲ್ಲಿ ಇದ್ದಾನೆ ಅಂತ ಗೊತ್ತಾಯಿತು. ಬೂದಿ ಪಡಗ ಅಂದರೆ ಅದೊಂದು ಕುಖ್ಯಾತವಾದ ಸ್ಥಳ. ಒಂದಾನೊಂದು ಕಾಲದಲ್ಲಿ ವೀರಪ್ಪನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹಿಡಿದು ಬೂದಿ ಪಡಗದ ಫಾರೆಸ್ಟ್ ಒಂದು ಕ್ವಾರ್ಟರ್ಸ್ ಅಲ್ಲಿ ಕೂಡ ಹಾಕಿರ್ತಾರೆ, ಬೇಡಿ ಹಾಕಿ. ವೀರಪ್ಪನ್ ಮತ್ತೆ ಭಯಂಕರ ಬ್ರಿಲಿಯಂಟ್ ಅವನೇನ್ ಹೇಳ್ತಾನೆ, ಅಲ್ಲಿ ಗಾರ್ಡ್ಗಳಿಗೆ ರೇಂಜ್ರಿಗೆಲ್ಲ ನನಗೆ ಸಿಕ್ಕಾಪಟ್ಟೆ ತಲೆನೋವು, ನನಗೆ ಸ್ವಲ್ಪ ತಲೆಗೆ ಎಣ್ಣೆ ಬೇಕು, ಹಾಕೇಬೇಕು ಅಂದಾಗ ಇವ್ರು ತಗೊಂಡೋಗಿ ಎಣ್ಣೆ ಕೊಡ್ತಾರೆ, ಹರಳೆಣ್ಣೆ. ಅವನೇನ್ ಮಾಡ್ತಾನೆ, ಇಡೀ ಆ ಬೇಡಿಗೆ ಕೈಗೆಲ್ಲ ಹರಳೆಣ್ಣೆ ಹಾಕಿ ಅದನ್ನ ಆ ಬೇಡಿ ಎಲ್ಲ ಕಿತ್ತಾಕಿ ಅಲ್ಲಿಂದ ಮೇಲೆ ಹಂಚು ತೆಗೆದು ಅಲ್ಲಿಂದ ಪರಾರಿ ಆಗ್ತಾನೆ. ಬಹುಶಃ ವೀರಪ್ಪನ್ ಅದೇ ಫಸ್ಟ್ ಸಿಕ್ಕಿದ್ದು, ಅದೇ ಲಾಸ್ಟ್ ಅಂತ ಕಾಣ್ತದೆ. ಅದೇ ಬೂದಿ ಪಡಗ. ಬೂದಿ ಪಡಗಕ್ಕೆ ತಗೊಂಡೋಗ್ಬಿಡ್ತಾರೆ. ಕಳೆದ ವರ್ಷ ನಾನು ಬೂದಿ ಪಡಗಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗಿತ್ತು, 11 ಗಂಟೆ ಆಗಿತ್ತು, ಕಾಡಿಗೆ ಬಿಟ್ಟಿದ್ರು. ಗಜೇಂದ್ರನ ಬಗ್ಗೆ ಇಡೀ ರಾಜ್ಯದಲ್ಲಿ ಒಂದು ಕೂಗು ಹೇಳ್ತು. ಗಜೇಂದ್ರ ಒಬ್ಬನೇ ಇದ್ದಾನೆ, ಗಜೇಂದ್ರ ಒಂಟಿಯಾಗಿದ್ದಾನೆ, ಗಜೇಂದ್ರ ಆನೆ ಒಂದು ಕುಟುಂಬದಲ್ಲಿ ಬೆಳೆದವನು, ಗಜೇಂದ್ರ ಆನೆಗೆ ಒಂಟಿಯಾಗಿ ಬಿಡೋದು ಸರಿಯಲ್ಲ ಅಂತ. ಆಮೇಲೆ ಏನಾಯ್ತು, ಗಜೇಂದ್ರ ಆನೆನ ವಾಪಸ್ ತಂದು ಒಂದು ದುಬಾರೆ ಇಲ್ಲ ಮತ್ತಿಗೋಡಿಗೆ ಬಿಡ್ಬೇಕು. ಹಿಂದೆ ಮತ್ತಿಗೋಡು ಭಾಗದಲ್ಲಿ ಇದ್ದನು, ಅರ್ಜುನನ ಜೊತೆ ಇದ್ದನು, ಅರ್ಜುನ ಅಲ್ಲ ಅಭಿಮನ್ಯು ಜೊತೆ ಇದ್ದನು ಅಂತ ಒಂದು ಕೂಗೆದ್ದಾಗ ನೋಡಿ, ಕೂಗೇಳ್ತು. ಅದಕ್ಕೆ ನಾವೆಲ್ಲ ಧ್ವನಿ ಕೊಟ್ಟು ತುಂಬಾ ಜನ ಧ್ವನಿ ಏರ್ಸಿರು. ಅರಣ್ಯ ಮಂತ್ರಿಗಳಿಗೆ ಅದ್ರ ಬಗ್ಗೆ ತುಂಬಾ ಲೆಟರ್ಗಳೆಲ್ಲ ಹೋಗ್ತವೆ. ಅಂದ್ರೆ ಅರ್ಜಿ ತರ ಆ ರೀತಿ ಹೋಗುತ್ತೆ. ಅದು ಮೂಗರ್ಜಿ ಅಂದ್ರೆ ಏನು ಹೆಸರಿಲ್ಲದ ಅರ್ಜಿಗೆ ಮೂಗರ್ಜಿ ಅಂತ ಹೆಸರು. ಸೈನು ಒಂದು 50-100-1000 ಸೈನ್ ಎಲ್ಲ ಹಾಕಿರು. ನಾವು ಕಳಿಸ್ತು, ನಾವು ಮಾತಾಡಿದ್ವು. ನಮ್ಮಂತರು ಸಾವಿರಾರು ಜನ ಮಾತಾಡಿರೋ, ಇದು ಒಬ್ಬನೇ ಮಾಡಿದ್ದಲ್ಲ, ಎಲ್ಲರೂ ಸೇರಿರು. ಆಮೇಲೆ ನೋಡಿ, ಹಿಂದೆಲ್ಲ ಫಾರೆಸ್ಟ್ ಮಿನಿಸ್ಟರ್ಗಳು ಬರ್ತಿದ್ರು, ಒಳ್ಳೆಯ ಸಮರ್ಥವಾದ ಮಿನಿಸ್ಟ್ರು ಅನ್ನಕ್ಕೆ ಸಮರ್ಥವಾದ ಅವರು ಸಚಿವರು, ಜನಸಾಮಾನ್ಯರ ಧ್ವನಿಯನ್ನು ಅವರು ಕೇಳಿಸ್ಕೊಳ್ತಾರೆ. ಹಾಗಾಗಿ ಇದು ಗೊತ್ತಾಯ್ತು ಅವರಿಗೂ ಗಜೇಂದ್ರನ ಬಗ್ಗೆ ವರದಿ ತರಿಸ್ಕೊಂತಾರೆ. ಗಜೇಂದ್ರನ ಸ್ಥಿತಿ ಏನಾಗಿದೆ ಅಂತ ಗೊತ್ತಾಗ್ತದೆ. ಆಮೇಲೆ ಆನೆಗಳು ಕುಟುಂಬವಾಸಿಗಳು, ಆನೆಗಳು ಗುಂಪು ಜೀವಿಗಳು. ಒಂದು ಆನೆನ ತಗೊಂಡೋಗಿ ಆ ಕಾಡಲ್ಲಿ ತಗೊಂಡೋಗಿ ಹಿಂದೆ ಎಲ್ಲ ಅಂಡಮಾನ್ ನಿಕೋಬಾರಿಗೆ ಎಲ್ಲ ಇದ್ರು, ಹಾಗೆ ಆ ಬೂದಿ ಪಡಗಕ್ಕೆ ಹಾಕಿ ಅಲ್ಲಿ ಒಂದೇ ಆನೆ ಭಾರಿ ಕಷ್ಟದಲ್ಲಿತ್ತು. ಜೊತೆಗೆ ಕಳೆದ ವರ್ಷ ಅಲ್ಲಿ ಲೋಕಲ್ ಆನೆಗಳು ಬಂದು ನಮ್ಮ ಗಜೇಂದ್ರನ ಮೇಲೆ ಅಟ್ಯಾಕ್ ಮಾಡ್ತವೆ. ಗಜೇಂದ್ರನ ಎಡಗಣ್ಣಿನ ಮೇಲ್ಗಡೆ ಈಗಲೂ ಕಲೆ ಇದೆ, ನಾನು ನೋಡಿ ಬಂದೆ, ಅಲ್ಲೆಲ್ಲ ಗಾಯ ಆಗಿತ್ತು. ತುಂಬಾ ಬೇಜಾರದಲ್ಲಿ ದುಃಖದಲ್ಲಿ ಮುಳುಗಿದ್ದ ಗಜೇಂದ್ರನ ಪಾಲಿಗೆ ನಮ್ಮ ಈಶ್ವರ ಖಂಡ್ರೆ ಸಾಹೇಬ್ರೆ ದೇವ್ರಿದ್ದಂಗೆ. ಹಾಗಾಗಿ ಅದನ್ನ ತಂದು ಇಲ್ಲಿ ಬಿಟ್ಟರು. ನಾನು ಇವತ್ತೆಲ್ಲ ಅಲ್ಲಿ ಎಲ್ಲರನ್ನು ವಿಚಾರಿಸಿದೆ, ಅಲ್ಲಿ ಮಾವುತರುಗಳನ್ನ ಅಲ್ಲೇ ಅಲ್ಲ ಸಾರ್, ಭರತಿಗೆ ಭಾರಿ ಮಂಕಾಗಿದ್ದ, ಭಾರಿ ವೀಕ್ ಆಗಿದ್ದ. ಈಗ ನೋಡಿ ಒಂದೇ ವಾರಕ್ಕೆ ಗಜೇಂದ್ರ ಎಷ್ಟು ಖುಷಿಯಲ್ಲಿದ್ದಾನೆ. ಇಲ್ಲಿರುವ ಹೆಣ್ಣಾನೆ ಮರಿಗಳ ಜೊತೆ ಆಟ ಆಡ್ತಾನೆ, ಮರಿಗಳನ್ನೆಲ್ಲ ಸೊಂಡ್ಲಲ್ಲಿ ತಬ್ಬಿಕೊಂತ ಇದ್ದ ಮೊನ್ನೆ, ಈಗ ಭಾರಿ ಖುಷಿಯಲ್ಲಿದ್ದಾನೆ ಅಂತ. ಖಂಡ್ರೆ ಸಾಹೇಬ್ರಿಗೆ ನನ್ನ ಕಡೆಯಿಂದಲೂ ಒಂದು ಥ್ಯಾಂಕ್ಸು ಹೇಳ್ತೀನಿ. ನಿಮ್ಮ ಕುಟುಂಬನೂ 100 ವರ್ಷ ದೇವರು ಚೆನ್ನಾಗಿಟ್ಟಿರಲಿ ಅಂತ. ಈಗ ಗಜೇಂದ್ರ ಬಂದಿದ್ದಾನೆ, ಅವನು ಕುಟುಂಬದೊಳಗೆ ಬಂದು ಸೇರ್ಕೊಂಡಿದ್ದಾನೆ. ಈಗ ಸುಮಾರು 64-65 ವರ್ಷದ ಗಜೇಂದ್ರ ಈಗ ನೆಮ್ಮದಿ ಆಗಿದ್ದಾನೆ. ಇವತ್ತು ಹೋಗಿ ನೋಡಿದೆ, ನನ್ನನ್ನು ಗುರುತಿಸಿದ. ಹಿಂದೆ ನಾನು ನನ್ನ ಜೀಪಿನ ಸೌಂಡಿಗೆ ಬಂದು ನನ್ನ ಜೀಪ್ ಒಳಗೆ ಸೊಂಡ್ಲಾಕಿ ನಾನು ಇಟ್ಕೊಂಡಿದ್ದು ನನ್ನ ಊಟ ಎಲ್ಲ ತಕ್ಕಂತ ತಿಂತಿದ್ದ.
ಆಮೇಲೆ ನಾನು ಎಲ್ಲರೂ ಹೇಳ್ತಿದ್ರು, ಸರ್ ನೀವು ಬಂದ್ರಿ ಅಂತ ನಮಗೆ ಗೊತ್ತಾಯಿತು ಅಂತ. ಅದೇ ಹೇಗೆ ಅಂತೆ, ನಿಮ್ಮ ಆನೆ ನೋಡಿ ನೀವು ಬಂದುಕ್ಲೆ ಕಿವಿ ಅಗಲಿಸಿ ಸೊಂಡ್ಲು ಎತ್ತಾ ಇದೆ ಅಂತ. ಅಷ್ಟು ಜೀಪ್ ಒಳಗೆ ನನ್ನ ಜೀಪ್, ನಮ್ಮ ಅದು ಜೀಪಿನ ಇಂಜಿನ್ ಸೌಂಡ್ನೇ ಪತ್ತೆ ಮಾಡ್ತಿತ್ತು ಗಜೇಂದ್ರ ಆನೆ. ಈಗ ಗಜೇಂದ್ರ ಬಂದಿದ್ದಾನೆ, ನಮ್ಗೆ ಖುಷಿ ಆಯಿತು. ಇನ್ನು ನನಗೆ ಅಲ್ಲಿ ಮೊದಲು ಇಬ್ಬರಿದ್ದರು ಮತ್ತಿಗೋಡಲ್ಲಿ, ಒಂದು ಅಭಿಮನ್ಯು, ಎರಡು ಶ್ರೀಕಂಠ. ಈಗ ಗಜೇಂದ್ರ ಬಂದಿದ್ದಾನೆ. ಇವತ್ತು ನನ್ನ ಗಜೇಂದ್ರ ನನ್ನ ಕಣ್ಣೆಲ್ಲ ಅಗಲಿಸಿ ನೋಡಿದ, ಸೊಂಡ್ಲೆಲ್ಲ ಎತ್ತಿ. ನನಗೆ ಖುಷಿ ಆಯಿತು. ನನ್ನ ಧ್ವನಿನೂ ಪತ್ತೆ ಮಾಡಿದ್ದಾನೆ, ನನ್ನ ಸ್ಮೆಲ್ಲು ಪತ್ತೆ ಮಾಡಿದ್ದಾನೆ. ಯಾಕೆಂದರೆ ಒಂದು ಆನೆ ಯಾವುದೇ ಜಾಗದಲ್ಲಿ ನಡ್ಕ ಹೋಗಿರಲಿ, ಇಲ್ಲ ನೀರಿರೋ ಜಾಗನ 20 ವರ್ಷದವರೆಗೂ ನೆನ್ಪಿಟ್ಕೊಂಡಿರ್ತದೆ. ಅಷ್ಟೇ ಅಲ್ಲ, ಧ್ವನಿಯನ್ನು ನೆನ್ಪಿಟ್ಕೊತದೆ. ಯಾರೇ ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ, ಆನೆಗಳು ಅವರು ಧ್ವನಿ ನೆನ್ಪಿಟ್ಕೊಂಡಿರ್ತವೆ. ಆನೆಗಳಿಗೆ ಜಾಸ್ತಿ ಮೆಮೊರಿ ಪವರ್ ಇರೋದು. ಆನೆಗಳು ತುಂಬ ಹಳೇದನ್ನೆಲ್ಲ ನೆನಪು ಮಾಡ್ಕೊಳ್ತವೆ. ಹಾಗಾಗಿ ನನ್ನ ಧ್ವನಿ, ನನ್ನ ವಾಸನೆಯನ್ನು ಪತ್ತೆ ಮಾಡ್ತು. ಆದರೆ ಗಜೇಂದ್ರಿಗೆ 65 ವರ್ಷ ಆಗಿ ರಿಟೈರ್ಡ್ ಆಗಿದ್ರು ಒಂದು ಆದೇಶ ಏನಿದೆ ಅಂದರೆ, 60 ವರ್ಷ ಮೇಲ್ಪಟ್ಟ ಮೇಲೆ ಆನೆಗಳಿಗೆ, ಸಾಕಿದ ಆನೆಗಳನ್ನ ರಿಟೈರ್ಡ್ ಆಗಬೇಕು. ಅವುಗಳಿಗೆ ಯಾವುದೇ ಕೆಲಸ ಕೊಡಬಾರ್ದು. ಆದರೆ ದಸರಾ ಇಂಥ ಸಮಾರಂಭಕ್ಕೆ ಕರ್ಕೊಂಡು ಹೋಗ್ಬೋದು, ಆದರೆ ಅವಕ್ಕೆ ಯಾವುದೇ ತೂಕ ಹೊರಸಾಗಿಲ್ಲ ಅಂತ. ಹಿಂದೆ ಗಜೇಂದ್ರ ಮೈಸೂರಿನ ಪಟ್ಟದಾನೆ ಆಗಿದ್ದ. ಸೌಮ್ಯ ಸ್ವಭಾವದ ಗಜೇಂದ್ರ ಯಾವತ್ತೂ ಯಾರಿಗೂ ಉಲ್ಟಾ ಮಾಡಲಿಲ್ಲ, ಯಾವ ಪಕ್ಕದ ಆನೆಗಳ ಮೇಲೂ ದಾಳಿ ಮಾಡಲಿಲ್ಲ. ಅದಕ್ಕೋಸ್ಕರ ನಾನು ಅರಣ್ಯ ಮಂತ್ರಿಗಳಿರ್ಬೋದು, ಸರ್ಕಾರ ಇರ್ಬೋದು, ಮತ್ತು ನಮ್ಮ ವೈಲ್ಡ್ ಲೈಫ್ ಡಾಕ್ಟರ್ಗಳಿಗೆ ನಾನೊಂದು ಮನವಿ ಮಾಡ್ಕೊಳ್ಳೋದೇನೆಂದರೆ, ಗಜೇಂದ್ರ ಈಗ ಚೆನ್ನಾಗಿದ್ದಾನೆ. ಗಜೇಂದ್ರನ ಈ ಸತಿ ನೀವು ದಸರಾಕ್ಕೆ ಕರ್ಕೊ ಹೋಗ್ಬೇಕು. ಏನೂ ಇಲ್ಲ ಅಂದರೂ ದಸರಾದ ಮೆರವಣಿಗೆಯಲ್ಲಿ ಅವನು ಪಾಲ್ಗೊಳ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಗಜೇಂದ್ರ ನೀವು ನೋಡಿದಾಗ ಅದರ ದಂತ ಅದ್ಭುತ ಅನ್ಸುತ್ತೆ ಸರ್ ನಿಮಗೆ? ಹೌದು, ಮೊದಲು ದಂತ ಇಷ್ಟು ಮೇಲೆ ಬಂದಿರಲಿಲ್ಲ. ತೊಟ್ಲು ಕೊಂಬು ಮೊದಲು ನಾನೊಂದು 20 ವರ್ಷದ ಹಿಂದೆ ನೋಡಿದಾಗ ಸ್ವಲ್ಪ ಮೇಲಕ್ಕೆ ಆಗಿರಲಿಲ್ಲ, ಈಗ ಮೇಲಕ್ಕೆ ಉಬ್ಬಿದೆ. ಹಾಗಾಗಿ ಗಜೇಂದ್ರ ಆನೆ ದಸರಾಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಸರ್, ಇದಕ್ಕಿಂತ ದಿ ಬೆಸ್ಟ್ ನೀವು ಯಾವ ಒಂದು ಕಾರ್ಯಾಚರಣೆಯಲ್ಲಿ ಹೋಗ್ತೀರಾ? ಗಜೇಂದ್ರ ನೋಡಿದ್ದು ಯಾವ ಕಾರ್ಯಾಚರಣೆ ನಿಮಗೆ ಬೆಸ್ಟ್ ಅನ್ಸಿದ್ದು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ? ನಾನು ಮೊದಲು ಆನೆ ಮೇಲೆ ಕೂತಿದ್ದು ಅಂದರೆ ಅರ್ಜುನ ಆನೆ ಮೇಲೆ. ಅದು 2005-6ನೇ ಇಸ್ವಿಯಲ್ಲಿ. ಅವಾಗ ನಾನು ಗಜೇಂದ್ರನ ಮೇಲೆ ಕೂರಲಿಲ್ಲ. ಯಾಕೆಂದರೆ ನನಗೆ ಚಟ್ಟಿಯಪ್ಪ ಡಾಕ್ಟ್ರು ಕಾಡೊಳಗೆ ಹೋಗ್ತೀನಿ ಅಂತ ಹೇಳಿದಾಗ ಅರ್ಜುನನ ಮೇಲೆ ಹೋಗಿ ಅಂತ ನನ್ನ ಅರ್ಜುನ ಮೇಲೆ ಕಳಿಸಿರು. ನನಗೆ ಅವಾಗ ನಾನು ಅದಕ್ಕಿಂತ ಮೊದಲು ಬೈಕಲ್ಲಿ ಹೋಗಿ ಎಲ್ಲೋ ಒಂದು 100 ಜನ ಒಳಗೆ ನಾನು ಒಬ್ಬ ನಿಂತ್ಕೊಂಡು ನೋಡಿ ವಾಪಸ್ ಬರ್ತಿದ್ದೆ. ಅವತ್ತಿಂದ ನಾನು ಈ ಆನೆಗಳ ಕಾರ್ಯಾಚರಣೆಗೆ ಧುಮುಕಿದ್ದು, ಕಾಡೊಳಗೆ ನಡೆದೇ ಹೋಗ್ತಿದ್ದು. ಎಷ್ಟೋ ಸತಿ ನಾನು ವೆಂಕಟೇಶಣ್ಣ ಆನೆಗಳನ್ನ ಬಿಟ್ಟರೆ ಓಡೋಗ್ತವೆ ಆನೆ, ಕಾಡಾನೆ ಅಂತ ಹೇಳಿ ನಡ್ಕೋ. ಆಮೇಲೆ ನಾನು ಕೊನೆ ಅರ್ಜುನನ್ನು ಬಿಟ್ಟರೆ ಮಧ್ಯದಲ್ಲಿ 1-2 ಸರಿ 10 ಮೇಲೆ ಹೋದೆ. ಬಿಟ್ಟರೆ ನಾನು ಗಜೇಂದ್ರನ ಮೇಲೆ ಸುಮಾರು 30ಕ್ಕೂ ಹೆಚ್ಚು ಕಾರ್ಯಾಚರಣೆಯಲ್ಲಿ ಹೋಗಿದ್ದೀನಿ. ಗಜೇಂದ್ರ ನಾನು 2ನೇ ಇಲ್ಲ 3ನೇ ಮಾವುತ ಇದ್ದಂಗೆ ಗಜೇಂದ್ರಿಗೆ. ಆ ಕಾಲದಲ್ಲಿ ನಾನು ಬಂದ ಕೂಡಲೇ ನನ್ನ ಜೊತೆ ಹೊರಟು ಬಂದ್ಬಿಡ್ತಿದ್ದ. ನನ್ನ ಜೀಪ್ ಒಳಗೆ ನಾನು ಹೇಳಿದ್ನಲ್ಲ, ನನ್ನ ಜೀಪ್ ಒಳಗೆ ಸೊಂಡ್ಲೆಲ್ಲ ಬಿಟ್ಟು, ಹೀಗೆ ನಾನು ಗಜೇಂದ್ರ ಭಾರಿ ಅನೋನ್ಯವಾಗಿದ್ದು. ಆಮೇಲೆ ಯಾವಾಗ ಗಜೇಂದ್ರನ ಇದೆಲ್ಲ ಕೇಳಿ ನಂಗೆ ತುಂಬ ಬೇಜಾರ.